ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಜಾಕ್ ಫ್ರೂಟ್ದು ಸೀಡ್ಸಲ್ಲಿ ಹಲಸಿನ ಬೀಜದಲ್ಲಿ ಒಂದು ಸೂಪರ್ ಆಗಿರುವ ಸ್ವೀಟ್ ಮಾಡಿ ತೋರಿಸ್ತೀನಿ. ಅದು ಭಾಳ ಒಳ್ಳೆಯದು, ಭಾಳ ಪ್ರೋಟೀನು ಫೈಬರ್ ಇರುವುದು ಹಲಸಿನ ಬೀಜದಲ್ಲಿ. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಕೊಟ್ಟರೆ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಈ ಥರ ಮಾಡಿ ಕೊಡಿ, ಎಂಥವ್ರು ಒಂದುಂಡೆ ಆದರೂ ತೆಗೆದು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಹಲಸಿನ ಬೀಜನ ಒಂದು ಬಾಂಡಿಗೆ ಹಾಕಿ ಚೆನ್ನಾಗಿ ಉರಿಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನಾವು ಸಣ್ಣವರಿದ್ದಾಗ ಒಲೆಗೆ ಹಾಕ್ಬಿಟ್ಟು ಅದನ್ನು ಸುಟ್ಬಿಟ್ಟು ತಿಂತಾಯಿದ್ವಿ. ಈಗ ಇದನ್ನು ಬಾಣಲಿಲಿ ಈ ಥರ ಉಟ್ಕೊಂಡು ಬರೋದು ನೋಡಿ. ಈ ಥರ ಸಿಪ್ಪೆ ಸ್ವಲ್ಪ ಸ್ವಲ್ಪ ಕಪ್ಪಾಗುತ್ತೆ, ಅದರ ಒಳಗಡೆ ಕಪ್ಪಾಗಿರೋದಿಲ್ಲ, ಹೀಗಿರುತ್ತೆ. ಈ ಥರ ಫ್ರೈ ಆದಮೇಲೆ ಅದನ್ನ ತೆಗೆದಿಡಿ. ಮತ್ತು ಕಡಲೆಕಾಯಿ ಬೀಜ, ನಾವು ಎಷ್ಟು ಹಲಸಿನ ಬೀಜ ತೊಗೊಳ್ತೀವೋ ಅದರ ಅರ್ಧ ಭಾಗ ಕಡಲೆಕಾಯಿ ಬೀಜ. ಆಮೇಲೆ ಅದನ್ನು ಕೂಡ ಈ ಬಾಣಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಇದನ್ನು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಮತ್ತು ಕೊಬ್ಬರಿ, ಡ್ರೈ ಕೋಕೋನಟ್ ಇದನ್ನು ಕೂಡ ಇಟ್ಕೊಳ್ಳಿ. ಮತ್ತು ಒಂದು ಸಣ್ಣ ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಇದಿಷ್ಟೇ, 4 ಪದಾರ್ಥ. ಸೂಪರಾಗಿರೋ ಒಂದು ಜಾಕ್ ಫ್ರೂಟ್ ಸೀಡ್ಸ್ದು ಲಡ್ಡು ರೆಡಿ ಆಗಿರುತ್ತೆ ನೋಡಿ. ಆ ಸಿಪ್ಪೆಲ್ಲ ತೆಗೆದ್ಬಿಡಿ, ಹಲಸಿನ ಬೀಜದ್ದು ಆ ಸಿಪ್ಪೆ ತೆಗೆದ್ಬಿಡಿ. ಕಡಲೆಕಾಯಿ ಬೀಜ, ಬೆಲ್ಲನ ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕೊಬ್ಬರಿದು ತುರಿದು, ಡ್ರೈ ಕೋಕೋನಟ್ದು ಪೌಡ್ರದು, ಮತ್ತು ಏಲಕ್ಕಿ ಒಂದು 4-5 ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ಈಗ ಮಿಕ್ಸಿ ಜಾರ್ಗೆ ಏನು ಮಾಡಬೇಕು ಅಂದರೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ, ಅಟ್ ಎ ಟೈಮ್ ಹಾಕ್ಬಿಡಿ. ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿ, ಸ್ವಲ್ಪ ಹಲಸಿನ ಬೀಜ, ಸ್ವಲ್ಪ ಕಡಲೆಕಾಯಿ ಬೀಜ, ಆಮೇಲೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಕೊಬ್ಬರಿ ತುರಿ, ಆಮೇಲೆ ಒಂದು ಏಲಕ್ಕಿ, ಹಂಗೆ ಹಾಕ್ಕೊಂಡು ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಸಣ್ಣ ಜಾರಲ್ಲಿ ಸ್ವಲ್ಪನೇ ಹಾಕ್ಕೊಳ್ಳಿ, ಒಟ್ಟಿಗೆ ಹಾಕಬೇಡಿ, ಸ್ವಲ್ಪ ಹಾಕಿ. ಆಮೇಲೆ ಎಲ್ಲ ಒಂದು ಬೌಲ್ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಹಿಂಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಉಂಡೆ ಕಟ್ಕೊಳ್ಳೋದು. ಈ ಕೊಬ್ಬರಿದು ಕಡಲೆಕಾಯಿ ಬೀಜದ್ದು ಎಲ್ಲ ಆಯಿಲ್ ಥರ ಇರುತ್ತೆ, ಆಯಿಲ್ ಕಂಟೆಂಟ್ ಇರುತ್ತೆ. ಆಗ ನಮಗೆ ಅದು ಉಂಡೆ ಕಟ್ಟಲಿಕ್ಕೆ ಈಸಿ. ಈ ಥರ ನಮ್ಮ ಕೈಯಲ್ಲಿ ಹಿಂಗೆ ಇಡುವಾಗಲೇ ಗೊತ್ತಾಗುತ್ತೆ ಅದೇ ಕರೆಕ್ಟ್ ಸ್ವೀಟೆಲ್ಲ ಸರಿ ಇದೆಯಾ ಅಂತೆಲ್ಲ ನೋಡಲಿಕ್ಕೆ. ಬೇಕಾದ್ರೆ ನಿಮ್ಗೆ ಸ್ವೀಟ್ ಕಡಿಮೆ ಆದರೆ ಇನ್ನೊಂಚೂರು ನೀವು ಬೆಲ್ಲ ಹಾಕ್ಕೊಳ್ಬೋದು ನೋಡಿ. ಉಂಡೆ ರೆಡಿ ಇರುತ್ತೆ. ಯಾರಿಗಾದರೂ ಅದನ್ನು ಮಾಡಿ ಕೊಡಿ, ಅವ್ರಿಗೆ ಗೊತ್ತೇ ಆಗಲ್ಲ ಅದು ಹಲಸಿನ ಬೀಜದ್ದು ಸ್ವೀಟ್ ಅಂತೇಳಿ. ತಿಂದಾದ್ಮೇಲೆ ನಾವು ಹೇಳಬೇಕು. ಇದನ್ನು ಮಾಡಿ, ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.